ವಿವಾಹದ ಬಳಿಕವೂ ಕಾಡಿದ ಮಾಜಿ ಪ್ರಿಯಕರ ಬಿತ್ತು ಏಟು ಈ ಖಾತ ಆಯ್ತು ಈಗ ಉದ್ದಿಮೆದಾರರ ಸರದಿ ಏನದು ಜಿಬಿಎ ಹೊಸ ನ್ಯೂಸ್ ತುಟಿ ಸುಡಲಿದೆ ಕಾಫಿ ಬೆಲೆ ಅಣ್ಣನಿಗೆ ಹೃದಯಾಘಾತ ಆರೈಕೆ ಮಾಡಿದ ತಲೈವ ಕರ್ನಾಟಕ ಸಂಸ್ಕೃತಿ ಪರಂಪರೆಯನ್ನ ಹೊಗಳಿದ ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್ ಬೆಂಗಳೂರಿನಲ್ಲಿ ಅಪರೂಪದ ಹೆಬ್ಬಾವು ಎಲ್ಲವನ್ನ ನೋಡ್ತಾ ಹೋಗೋಣ ಕರ್ನಾಟಕ ಟಾಪ್ 20ಯಲ್ಲಿ ಬಾಗಲಕೋಟೆ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಕರೆಯಲಾಗಿದ್ದ ಸಭೆಗೆ ಜಿಲ್ಲೆಯ 13 ಸಕ್ಕರೆ ಕಾರ್ಖಾನೆಯ ಮಾಲೀಕರು ಭಾಗಿಯಾಗಿ ಸರ್ಕಾರ ನಿಗದಿಪಡಿಸಿದಂತಹ ದರವನ್ನು ನೀಡುವುದಕ್ಕೆ ಒಪ್ಪಿದ್ದಾರೆ. ಕಾರ್ಖಾನೆ ಆರಂಭಿಸಲು ಸೂಕ್ತ ರಕ್ಷಣೆಯನ್ನು ಕೊಡುವಂತೆ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದ್ದಾರೆ. ಆದರೆ ಇತ್ತ ಜಿಲ್ಲೆಯ ಮುಧೋಳದಲ್ಲಿ ಕಬ್ಬಿಗೆ ಸೂಕ್ತ ಬೆಲೆಗೆ ಆಗ್ರಹಿಸಿ ಸಂಗೊಳ್ಳಿ ರಾಯಣ್ಣ ಸರ್ಕಲ್ನಲ್ಲಿ ಪ್ರೊಟೆಸ್ಟ್ ಮಾಡ್ತಾ ಇರುವ ರೈತರ ಬೇಡಿಕೆಯನ್ನು ಪರೋಕ್ಷವಾಗಿ ತಳ್ಳಿಹಾಕಿದ್ದಾರೆ. ರಿಕವರಿ ಆಧಾರದ ಕಬ್ಬಿನ ದರ ನೀಡೋದಕ್ಕೆ ಒಪ್ಪಿಗೆ ಸೂಚಿಸಿರುವ ಸಕ್ಕರೆ ಕಾರ್ಖಾನೆಯ ಮಾಲೀಕರು ನಾಳೆಯಿಂದ ಕಾರ್ಖಾನೆಗಳನ್ನು ಆರಂಭಿಸುತ್ತೇವೆ ಅಂತ ಹೇಳಿದ್ದಾರೆ. ಸಭೆಯ ನಂತರ ಮಾತನಾಡಿದ ಮಾಜಿ ಸಚಿವ ಎಸ್ಆರ್ ಪಾಟೀಲ್, ಸರ್ಕಾರ ನಿಗದಿ ಮಾಡಿದ ದರವನ್ನು ನೀಡುತ್ತೇವೆ, ಕಾರ್ಖಾನೆಯನ್ನು ಆರಂಭಿಸಲು ರೈತರು ಒಪ್ಪಿಗೆ ಸೂಚಿಸುವಂತೆ ಮನವಿ ಮಾಡಿದರು. ಜಿಲ್ಲಾಧಿಕಾರಿ ಸಂಗಪ್ಪ ಮಾತನಾಡಿ, ಮುಧೋಳದಲ್ಲಿ ಪ್ರತಿಭಟನೆ ಮಾಡ್ತಾ ಇರುವ ರೈತರು ಪ್ರತಿಭಟನೆಯನ್ನು ಕೈಬಿಡುವಂತೆ ಮನವಿ ಮಾಡಿಕೊಂಡರು. ಸರ್ಕಾರ ಮತ್ತು ಸಕ್ಕರೆ ಕಾರ್ಖಾನೆ ಮಾಲೀಕರು ಒಪ್ಪಂದ ಮಾಡಿ ಸರ್ಕಾರ ಆದೇಶ ಆಗಿದೆ. ಹೆಚ್ಚುವರಿಯಾಗಿ FRPಗಿಂತ ಜಾಸ್ತಿ ಆಗಿದ್ದರಿಂದ ಇವರೆಲ್ಲ ಕಾರ್ಖಾನೆ ಪ್ರಾರಂಭಿಸಲಿಕ್ಕೆ ಕೂಡ ನಮ್ಮನ್ನು ಮನವಿ ಕೊಟ್ಟಿದ್ದಾರೆ. ತಾವೆಲ್ಲರೂ ಸಹಕರಿಸಿ ನಮ್ಮ ರೈತ ಬಾಂಧವರಲ್ಲಿ ಕಬ್ಬನ್ನು ಸರಬರಾಜು ಮಾಡಲು ಎಲ್ಲರೂ ಸಹಕರಿಸಬೇಕು ಮತ್ತು ನಾವು ಸರ್ಕಾರದ ಆದೇಶವನ್ನು ಅಕ್ಷರಶಃ ಪಾಲನೆ ಮಾಡ್ತೇವೆ ಅಂಥೇಳಿ ಇವತ್ತು ಮನವಿಯನ್ನು ಎಲ್ಲ ನಮ್ಮ ಜಿಲ್ಲೆಯ ಸಕ್ಕರೆ ಕಾರ್ಖಾನೆ ಮಾಲೀಕರು ಸಹಿ ಮಾಡಿದಂಥ ಪ್ರತಿಯನ್ನು ಗೌರವಾನ್ವಿತ ಜಿಲ್ಲಾಧಿಕಾರಿಗಳಿಗೆ ನಾವು ಸಬ್ಮಿಟ್ ಮಾಡಿದೆವು. ಇನ್ನು ಮುಂದಿನ ಕೆಲಸ ಜಿಲ್ಲಾಧಿಕಾರಿಗಳಿಗೆ ಮತ್ತು ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ಬಿಟ್ಟಂಥ ವಿಚಾರ. ಚುನಾವಣಾ ಆಯೋಗ ನಡೆಸುತ್ತಿರುವ ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ಪ್ರಕ್ರಿಯೆಯು ಮತಗಳ್ಳತನವನ್ನು ಮುಚ್ಚಿ ಹಾಕುವ ಯತ್ನ ಮಾಡ್ತಾ ಇದೆ ಅಂತ ರಾಹುಲ್ ಗಾಂಧಿ ಆರೋಪಿಸಿದ್ದಾರೆ. ಹರಿಯಾಣದಂತೆ ಮಧ್ಯಪ್ರದೇಶ, ಮಹಾರಾಷ್ಟ್ರ ಹಾಗೂ ಛತ್ತೀಸ್ಗಢದಲ್ಲಿ ಮತಗಳ್ಳತನವಾಗಿದೆ. ಮತಗಳ್ಳತನ ದೊಡ್ಡ ವಿಷಯವಾಗಿತ್ತು. ಈಗ SIR ಮತಗಳ್ಳತನವನ್ನು ಮರೆಮಾಚುವ ಪ್ರಯತ್ನ ಅಂತ ಹೇಳಿದ್ದಾರೆ. ಹರಿಯಾಣದ ದತ್ತಾಂಶವನ್ನು ನೋಡಿದ ಬಳಿಕ ಮಧ್ಯಪ್ರದೇಶ, ಮಹಾರಾಷ್ಟ್ರ ಮತ್ತು ಛತ್ತೀಸ್ಗಢದಲ್ಲೂ ಮತಗಳ್ಳತನ ನಡೆದಿದೆ ಅಂತ ನಂಬುತ್ತೇನೆ. ಇದು ಬಿಜೆಪಿ ಮತ್ತು ಚುನಾವಣಾ ಆಯೋಗದ ವ್ಯವಸ್ಥೆ ಅಂತ ರಾಹುಲ್ ಗಾಂಧಿ ಆರೋಪಿಸಿದ್ದಾರೆ. ಈತ ಪಶ್ಚಿಮ ಬಂಗಾಳದಲ್ಲಿ ಮನೆಗೆ ಭೇಟಿ ನೀಡುವ ಬದಲಾಗಿ ಚಹಾದಂಗಡಿಗಳಲ್ಲಿ, ಸ್ಥಳೀಯ ಕ್ಲಬ್ಗಳಲ್ಲಿ ಹಾಗೂ ಇತರ ಸ್ಥಳಗಳಲ್ಲಿ SIRನ ನಮೂನೆ ನೀಡಿದ ಆರೋಪದಡಿ 8 ಬೂತ್ ಮಟ್ಟದ ಅಧಿಕಾರಿಗಳಿಗೆ BLO ಕಾರಣ ಕೇಳಿ ನೋಟಿಸ್ ನೀಡಿದ್ದಾರೆ. ಆಕ್ಸಿಡೆಂಟ್ನಲ್ಲಿ 2 ಬೈಕ್ ರೈಡರ್ಗಳ ದುರ್ಮರಣಕ್ಕೀಡಾದ ಘಟನೆ ಮಾಗಡಿ ತಾಲೂಕಿನ ರಸ್ತೆ ಪಾಳ್ಯದ ಗಾಂಧಿ ಫಾರಂ ಬಳಿ ನಡೆದಿದೆ. ಬೆಂಗಳೂರು ಮಾರ್ಗವಾಗಿ ಹಾಸನ ಕಡೆ ಸಾಗುವ ವೇಳೆ ಅತಿ ವೇಗದಿಂದ ಬಂದು ಡಿವೈಡರ್ಗೆ ಬೈಕ್ ಡಿಕ್ಕಿಯಾಗಿ ದುರಂತ ಆಗಿದೆ. ದಾವಣಗೆರೆ ಜಿಲ್ಲೆಯ ಚನ್ನಗಿರಿ ತಾಲೂಕಿನ ಸುಳೇಕೆರೆ ಬಳಿ ಕೊರಗಜ್ಜನ ದರ್ಶನ ಪಡೆದು ವಾಪಸ್ ಆಗುವಾಗ ಆಯತಪ್ಪಿ ಭದ್ರಾ ನಾಲೆಗೆ ಕಾರು ಪಲ್ಟಿಯಾಗಿ 2 ಜಲಸಮಾಧಿಯಾಗಿದ್ದಾರೆ. 4 ಬಚಾವಾಗಿದ್ದಾರೆ. ನಿದ್ದೆ ಮುಂಪರಿನಲ್ಲಿ ಚಾಲಕ ನಿಯಂತ್ರಣವನ್ನು ತಪ್ಪಿ ಈ ಕಾರು ಬಿದ್ದಿರುವ ಮಾಹಿತಿ ಸಿಕ್ಕಿದೆ. ಕಾರುಗಳು ಮುಖಾಮುಖಿ ಡಿಕ್ಕಿ ಸ್ಥಳದಲ್ಲಿಯೇ 2 ಸಾವನ್ನಪ್ಪಿರುವ ಘಟನೆ ಚಿಕ್ಕಮಗಳೂರು ತಾಲೂಕಿನ ಹಿರೇಗೌಜ ಗ್ರಾಮದ ಬಳಿ ನಡೆದಿದೆ. ಮತ್ತೊಂದು ಕಾರ್ನಲ್ಲಿದ್ದ ಚಾಲಕನ ಸ್ಥಿತಿ ಗಂಭೀರವಾಗಿದ್ದು ಗಾಯಗೊಂಡಿದ್ದು ಜಿಲ್ಲಾಸ್ಪತ್ರೆಗೆ ಆತನನ್ನು ಕಳುಹಿಸಿಕೊಡಲಾಗಿದೆ. ಬೆಂಗಳೂರಿನ ಉದ್ದಿಮೆದಾರರಿಗೆ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಗುಡ್ ನ್ಯೂಸ್ ಕೊಟ್ಟಿದೆ. ಈ ಖಾತಾ ಅಭಿಯಾನದ ಬಳಿಕ ಈಗ ಉದ್ದಿಮೆ ಪರವಾಗಿ ಅಭಿಯಾನ ನಡೆಸುವುದಕ್ಕೆ ಮುಂದಾಗಿರುವ GBA ಉದ್ಯಮಿಯನ್ನು ನಡೆಸಲು ಲೈಸೆನ್ಸ್ ಅನ್ನು ನೀಡುವ ಅಭಿಯಾನ ಕೈಗೊಂಡಿದೆ. ಸ್ಥಳದಲ್ಲಿಯೇ ಪರವಾನಗಿ ಪಡೆಯುವ ಅವಕಾಶವನ್ನು ಕಲ್ಪಿಸಿಕೊಡ್ತಾ ಇರುವ GBA ಬೆಂಗಳೂರು ಪೂರ್ವ ನಗರ ಪಾಲಿಕೆಯ ವ್ಯಾಪ್ತಿಯಲ್ಲಿ ಉದ್ದಿಮೆಯ ಪರವಾನಗಿ ಅಭಿಯಾನಕ್ಕೆ ನಾಂದಿ ಹಾಡಿದೆ. ಬೆಂಗಳೂರು ಪೂರ್ವ ನಗರ ಪಾಲಿಕೆಯ ನಡೆ ಉದ್ದಿಮೆದಾರರ ಸಹಕಾರದ ಕಡೆ ಎಂಬ ಘೋಷವಾಕ್ಯದೊಂದಿಗೆ ನಾಳೆಯಿಂದ ಆರಂಭವಾಗಿ 15ನೇ ತಾರೀಕಿನವರೆಗೂ ಕೂಡ ಉದ್ದಿಮೆ ಪರವಾನಗಿ ಅಭಿಯಾನ ನಡೆಯಲಿದೆ. ಕಾಫಿ ಅಥವಾ ಟೀ ಇಲ್ಲದೆ ಅದೆಷ್ಟೋ ಜನರ ದಿನಾನೇ ಶುರುವಾಗಲ್ಲ. ಅದರಲ್ಲೂ ಬೆಂಗಳೂರು ಸೇರಿ ಕರ್ನಾಟಕದ ಬಹುತೇಕ ಜನ ಕಾಫಿಯನ್ನ ಸಿಕ್ಕಾಬಟ್ಟೆ ಇಷ್ಟಪಡುತ್ತಾರೆ. ಆದ್ರೀಗ ಕಾಫಿ ಪ್ರಿಯರಿಗೆ ಬಿಗ್ ಶಾಕ್ ಒಂದು ಎದುರಾಗಿದೆ. ಕಾಫಿ ಪುಡಿ ಬೆಲೆ 1 ಕೆಜಿಗೆ 1000 ಗಡಿ ದಾಟಿದ್ದು 1200ರವರೆಗೂ ಕಾಫಿ ಪುಡಿ ಬೆಲೆಯಾಗಿದೆ. 2022ರಲ್ಲಿ ಕೆಜಿಗೆ 300ರಿಂದ 400 ರೂಪಾಯಿ ಇದ್ದ ಕಾಫಿ ಪುಡಿ ಬೆಲೆ ಇದೀಗ 1200 ರೂಪಾಯಿಯವರೆಗೂ ಏರಿಕೆ ಆಗಿದೆ. ಕಳೆದ ಒಂದೇ ವರ್ಷದಲ್ಲಿ ಕೆಜಿ ಕಾಫಿ ಪುಡಿ ಬೆಲೆ 200 ರೂಪಾಯಿಯವರೆಗೂ ಹೆಚ್ಚಳವಾಗಿದೆ. ಇದರಿಂದ ಹೋಟೆಲ್ ಉದ್ಯಮಕ್ಕೆ ದೊಡ್ಡ ಹೊಡೆತವಾಗಿದ್ದು ಗ್ರಾಹಕರಿಗೆ ತಕ್ಷಣವೇ ಕಾಫಿ ಬೆಲೆ ಹೆಚ್ಚಳ ಮಾಡಲು ಸಾಧ್ಯವಿಲ್ಲ ಅಂತಾರೆ ಹೋಟೆಲ್ ಅಸೋಸಿಯೇಷನ್ ಅವರು. ಕಾಫಿ ಪುಡಿ ವ್ಯಾಪಾರ ಮಾಡೋದೇ ದೊಡ್ಡ ಸವಾಲಾಗಿದೆ ಅಂತಾರೆ ವ್ಯಾಪಾರಸ್ಥರು. 2025ರಲ್ಲಿ ಕಾಫಿ ಪೌಡರ್ನ ಬೆಲೆ 800ರಿಂದ 1200 ರೂಪಾಯಿವರೆಗೆ ಆಗಿದೆ. ಆಲ್ರೆಡಿ ಈಗ ಹೋಟೆಲ್ ಉದ್ಯಮದ ಮೇಲೆ ಬಹಳಷ್ಟು ಎಫೆಕ್ಟ್ ಆಗಿದೆ. 300% ಜಾಸ್ತಿ ಆಗಿದೆ. ಆ ಪ್ರಕಾರದಲ್ಲಿ ಇವತ್ತು ಕಾಫಿ 60 ರೂಪಾಯಿಗೆ ನಾವು ಸೇಲ್ ಮಾಡಬೇಕಿತ್ತು, ಮಾಡಲಿಕ್ಕೆ ಆಗಲ್ಲ.
ಯಾಕೆ ಮಾಡಲಿಕ್ಕಾಗಲ್ಲ ಅಂತ ಹೇಳಿದ್ರೆ ಗ್ರಾಹಕರನ್ನು ಕೂಡ ನಾವು ಗಮನದಲ್ಲಿ ಇಟ್ಕೊಳ್ಬೇಕಾಗುತ್ತೆ. 70% 80% ಜಾಸ್ತಿ ಆಗಿದೆ ಫ್ರಮ್ 1 ಇಯರ್. ನಮಗೆ ಕ್ವಾಲಿಟಿ ಮೇಂಟೈನ್ ಮಾಡೋಕ್ಕೆ ತುಂಬ ಕಷ್ಟ, ಚಾಲೆಂಜ್. ಯಾಕಂದರೆ ಕಾಫಿ ಪ್ರೈಸ್ ಮೇಲೆ ಕೆಳಗಡೆ ಹೋಗೋವಾಗ ನಾವು ಅದ್ರ ಪ್ರಕಾರ ಕಸ್ಟಮರ್ಸ್ಗೆ ಹಂಗೆ ಒಂದೇ ಸತಿ ನಾವು ಚೇಂಜ್ ಮಾಡೋಕ್ಕೂ ಬರಲ್ಲ. ಬೆಂಗಳೂರಿನಲ್ಲಿರುವ ಸೂಪರ್ ಸ್ಟಾರ್ ರಜನಿಕಾಂತ್ ಅಣ್ಣನಿಗೆ ಹೃದಯಾಘಾತ ಸಂಭವಿಸಿತ್ತು. ಆದರೆ ಆಸ್ಪತ್ರೆಗೆ ದಾಖಲಾಗಲು ರಜನಿ ಸಹೋದರ ಸತ್ಯನಾರಾಯಣ್ ಗಾಯಕ್ವಾಡ್ ನಿರಾಕರಿಸಿದರು. ಹೀಗಾಗಿ ಖುದ್ದು ರಜನಿಕಾಂತ್ ಬೆಂಗಳೂರಿಗೆ ಆಗಮಿಸಿ ಅಣ್ಣನನ್ನ ಆಸ್ಪತ್ರೆಗೆ ದಾಖಲಿಸಿದ್ದಾರೆ. ವೈದ್ಯರ ಸಲಹೆಯಂತೆ 2 ದಿನಗಳ ಕಾಲ ಚಿಕಿತ್ಸೆ ನೀಡಲಾಗಿದೆ. ಚಿಕಿತ್ಸೆ ಪಡೆದಿರುವ ರಜನಿ ಅಣ್ಣ ನಿನ್ನೆಷ್ಟೇ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿದ್ದಾರೆ. ಅಣ್ಣನ ಆರೈಕೆಗೆ ಬೆಂಗಳೂರಿಗೆ ದೌಡಾಯಿಸಿದ್ದ ರಜನಿ ನಿನ್ನೆ ಸಂಜೆ ತನಕ ಅಣ್ಣನ ಆರೈಕೆಯಲ್ಲಿದ್ದರು. ಬಳಿಕ ಮತ್ತೆ ಚೆನ್ನೈಗೆ ತೆರಳಿದ್ದಾರೆ. ಆ ವಿಡಿಯೋ ಈಗ ವೈರಲ್ ಆಗಿದೆ. ಈ ಮಧ್ಯೆ ಮತ್ತೆ ಅಣ್ಣನ ಆರೋಗ್ಯ ವಿಚಾರಿಸಲು ವಾಪಸ್ ಆಗಮಿಸುವ ಸಾಧ್ಯತೆ ಇದೆ. ಶ್ರವಣಬೆಳಗೊಳದಲ್ಲಿ ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್ 4ನೇ ಬೆಟ್ಟದ ಪದನಾಮ ಅನಾವರಣ, ಶಾಂತಿಸಾಗರ ಮಹಾರಾಜರ ಪ್ರತಿಮೆ ಅನಾವರಣ ಮಾಡಿದರು. ಜೈನ ಮುನಿ 108ನೇ ಶಾಂತಿಸಾಗರ ಮಹಾರಾಜರ ಸಮಾಧಿ ಸ್ಥಳದ ಬೆಟ್ಟಕ್ಕೆ ಶಾಂತಗಿರಿ ಅಂಥೇಳಿ ನಾಮಕರಣ ಮಾಡಿದರು. ಕಾರ್ಯಕ್ರಮದಲ್ಲಿ ಭಾಗಿಯಾದ ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್ ಶಾಂತಿ ಸಾಮರಸ್ಯದ ನಾಡಿಗೆ ಬಂದಿರೋದು ಖುಷಿ ತಂದಿದೆ. ಶ್ರವಣಬೆಳಗೊಳ ಸಾವಿರಾರು ವರ್ಷಗಳಿಂದ ಬಾಹುಬಲಿ ಸ್ವಾಮಿಯವರ ಶಾಂತಿ ಸಂಕೇತವಾಗಿದೆ. ದಿಗಂಬರ ಜೈನ ಮಠ ಶಿಕ್ಷಣ, ಸಾಹಿತ್ಯ, ಕಲೆ, ಸಂಸ್ಕೃತಿಗೆ ಕೊಡುಗೆ ನೀಡುತ್ತಾ ಇದೆ. ಕನ್ನಡವನ್ನು ಶಾಸ್ತ್ರೀಯ ಭಾಷೆಗೆ ಕೇಂದ್ರ ಸರ್ಕಾರ ಗುರುತಿಸಿದೆ. ಪ್ರಧಾನಿ ಮೋದಿ ನೇತೃತ್ವದಲ್ಲಿ ಕನ್ನಡಕ್ಕೆ ಶಾಸ್ತ್ರೀಯ ಸ್ಥಾನಮಾನವನ್ನು ನೀಡಲಾಗಿದೆ ಅಂತ ಹೇಳಿದರು. ದೇಶಕ್ಕೆ ಜೈನ ದರ್ಶನ ಕೊಡುಗೆಯನ್ನು ಸಿಪಿ ರಾಧಾಕೃಷ್ಣನ್ ಸ್ಮರಿಸಿದರು. ಮಂಡ್ಯದ ಮೇಲುಕೋಟೆಯ ಚೆಲುವನಾರಾಯಣ ಸ್ವಾಮಿ ದೇಗುಲಕ್ಕೆ ಉಪರಾಷ್ಟ್ರಪತಿ ಭೇಟಿ ಕೊಟ್ಟು ದರ್ಶನ ಪಡೆದರು. ಉಪರಾಷ್ಟ್ರಪತಿ ಆಗಮನದಿಂದ ಸಾರ್ವಜನಿಕರಿಗೆ ದೇಗುಲ ದರ್ಶನಕ್ಕೆ ನಿರ್ಬಂಧ ಹೇರಲಾಗಿತ್ತು. ಬೆಂಗಳೂರಿನ ಮಾರತ್ಹಳ್ಳಿಯ ಮನೆಯೊಂದರ ಬಳಿ ಕಾಣಿಸಿಕೊಂಡಿದ್ದ ಅಪರೂಪದ ಹೆಬ್ಬಾವು ರಕ್ಷಣೆ ಮಾಡಲಾಗಿದೆ. ದೈತ್ಯಾಕಾರದ ಹಾವು ಕಂಡು ಸ್ಥಳೀಯರು ಆತಂಕಗೊಂಡಿದ್ರು. ಕೂಡಲೇ ದೊಮ್ಮಸಂದ್ರದ ಸ್ನೇಕ್ ಕಾರ್ತಿಕ್ಗೆ ಸ್ಥಳೀಯರು ಮಾಹಿತಿ ನೀಡಿದರು. ಸ್ನೇಕ್ ಕಾರ್ತಿಕ್ ಸ್ಥಳಕ್ಕೆ ಬರುವ ಹೊತ್ತಿಗೆ ಹೆಬ್ಬಾವು ಬಿಲ ಸೇರಿತು. ಪ್ರಾರಂಭದಲ್ಲಿ ಮಂಡಲದ ಹಾವು ಎನ್ನಲಾಗಿತ್ತು. ಆದರೆ 3 ಗಂಟೆ ಕಾರ್ಯಾಚರಣೆ ಬಳಿಕ ಬಿಲದಲ್ಲಿ ಸೇರಿದ್ದ ಬೃಹತ್ ಗಾತ್ರದ ಹೆಬ್ಬಾವು ರಕ್ಷಣೆ ಮಾಡಲಾಗಿದೆ. ನಗರ ಪ್ರದೇಶದಲ್ಲಿ ಹೆಬ್ಬಾವು ವಾಸಿಸುವುದು ಅಸಾಧ್ಯ. ಸ್ಥಳೀಯ ನಿವಾಸಿಯೊಬ್ಬರು ತುಮಕೂರಿನಿಂದ ಟೈಲ್ಸ್ ತರಿಸಿದ್ರು. ಟೈಲ್ಸ್ ವಾಹನದಲ್ಲಿ ಹೆಬ್ಬಾವು ಕೂಡ ಬಂದಿರುವ ಸಾಧ್ಯತೆ ಇದೆ. ಸದ್ಯ ಹೆಬ್ಬಾವನ್ನ ಬನ್ನೇರುಘಟ್ಟ ಕಾಡಿಗೆ ಬಿಡಲಾಗಿದೆ. ಧರಣಿ ನಿರತ ರೈತರಲ್ಲ ಅಂಥೇಳಿ ದರ್ಪ ಮೆರೆದಿದ್ದ ಇಂಡಿ ಶಾಸಕ ಹಾಗೂ ಕಾರ್ಖಾನೆಯ ಅಧ್ಯಕ್ಷ ಯಶವಂತರಾಯಗೌಡ ಪಾಟೀಲ್ ಇದೀಗ ತೇಪೆ ಹಾಕೋದಕ್ಕೆ ಮುಂದಾಗಿದ್ದಾರೆ. ರೈತರ ಸಭೆಯಲ್ಲಿ ತನ್ನ ರಾಜಕೀಯ ನಿವೃತ್ತಿ ಬಗ್ಗೆ ಮಾತನಾಡಿರುವ ಶಾಸಕ ಪಾಟೀಲ್ ಅವರು, ನಾನು ಶೀಘ್ರವೇ ಒಂದು ತೀರ್ಮಾನ ಕೈಗೊಳ್ತೀನಿ. ಸಾರ್ವಜನಿಕ ಜೀವನದಲ್ಲಿ ನಮ್ಮಂಥವರು ಬಹಳ ದಿನ ಉಳಿಯೋದಿಲ್ಲ. ನಿವೃತ್ತಿ ಜೀವನದತ್ತ ನಾವು ವಾಲ್ತಾ ಇದ್ದೇವೆ ಅಂತ ಹೇಳಿದ್ದಾರೆ. ಯಾವ ಪ್ರದೇಶದೊಳಗೆ ಎಲ್ಲ ಸಮುದಾಯಗಳನ್ನ, ಎಲ್ಲ ವರ್ಗಗಳನ್ನ ಹೃದಯದಿಂದ ನಾನು ಪ್ರೀತಿಸಿದ್ರೆ ಆ ಭಗವಂತನೇ ಇಲ್ಲಿ ನೋಡ್ಕೋಬೇಕು. ಎಲ್ಲ ಸಮುದಾಯಗಳಿಗೆ ಸ್ವಾಭಿಮಾನದಿಂದ ನಾನು ಮಾಡ್ತಕ್ಕಂಥ ಪ್ರಯತ್ನ. ನಾನು ಭೂಮಿ ಮೇಲೆ ಹೋಗ್ಬೇಕು ಗೊತ್ತಾಗ್ತದೆ. ಇದಿರಂತ ಹೇಳಿ 40 ವರ್ಷ ಮೊನ್ನೆ ಇಲೆಕ್ಷನ್ ಆದ್ರೂ ಒಂದ್ ಸೈಡ್ 90% ಒಂದ್ ಸೈಡ್. ಯಾಕೆ ನಾ ಯಾರಿಗಾದ್ರೂ ಫೋನ್ ಮಾಡಿದ್ನು?